ಸರ್ ಒಂದು ಎಮರ್ಜೆನ್ಸಿ ಕೇಸ್ ಇದೆ ಡಾಕ್ಟರ್ಸ್ ಅಲ್ಲಿ ಸರ್ ಒಂದು ಎಮರ್ಜೆನ್ಸಿ ಪೇಷಂಟ್ ಇದ್ದಾರೆ ಪ್ಲೀಸ್ ಅಡ್ಮಿಟ್ ಮಾಡ್ಕೊಳ್ಳಿ ಸರ್ ಸರ್ ಅವ್ರಿಗೆ ಜಸ್ಟ್ ಅಲ್ಲಿ ಫೈರಿಂಗ್ ಆಗಿದೆ ಸರ್ ಪ್ಲೀಸ್ ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ ಫೈರಿಂಗ್ ಕೇಸ್ ಇಲ್ಲ ಅಡ್ಮಿಟ್ ಮಾಡೋಕ್ಕಾಗಲ್ಲ ಸರ್ ಪೊಲೀಸ್ ಕೇಸ್ ಆಗುತ್ತೆ ಹಾಸ್ಪಿಟಲ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್ ಅವ್ರು ತುಂಬಾ ಸೀರಿಯಸ್ ಇದ್ದಾರೆ ಸರ್ ಅರ್ಥ ಆಗ್ತಿಲ್ವಾ ಫೈರಿಂಗ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಮೇಡಮ್ ನಿಮ್ಮ ಕಾಲಿಗೆ ಬೀಳ್ತೀರಿ ಪ್ಲೀಸ್ ಸರ್ ಆಗಲ್ಲ ಸರ್ ಫಸ್ಟ್ ಏಡ್ ಮಾಡಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ತೀವಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡಿ ಸರ್ ಬೆಂಗಳೂರು ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿ ಹೋಗಿ ಆಂಬುಲೆನ್ಸ್ ರೆಡಿ ಮಾಡ್ಕಪ್ಪ ಹೋಗಿ ಬೇಗ ಸರ್ ಸರ್ ಬೇಗ ಬನ್ನಿ ಸರ್ ತಗೊಳ್ರಿ ಮನೆಯಲ್ಲಿದ್ರೆ ತುಂಬಾ ಬೇಗ BP ಬಂದ್ಬಿಡುತ್ತೆ ನಂಗೆ ಯಾಕ್ರಿ ಇವತ್ತಿಗೆ 4ನೇ ಕಾಫಿ ಕುಡಿತಾ ಇರೋದು ನಾನು ಹೌದಾ ಪರವಾಗಿಲ್ಲ ಏನೂ ಆಗೋದಿಲ್ಲ ರೀ ಮಕ್ಕಳಿಗೆ ಫೋನ್ ಮಾಡಿ ಕೇಳಬೇಕಾಗಿತ್ತು ಹೊರಟಿದಾರ ಅಥವಾ ಇನ್ನೂ ಅಲ್ಲೇ ಇದ್ದಾರಾ ಪೂಜೆ ಎಲ್ಲ ಹೇಗಾಯ್ತು ಅಂತ ನೀನೇ ಫೋನ್ ಮಾಡಿ ಕೇಳು ರಾಜೀವಿ ನೀವಿದ್ದೀರಲ್ಲ ನೀವೇ ಫೋನ್ ಮಾಡಿ ಅದು ಸರಿನೇ ಈ ಮಕ್ಕಳಿಗಂತೂ ಫೋನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಕಳ್ಸೋದಕ್ಕೆ ಮುಂಚೆನೆ ಯೋಚನೆ ಮಾಡ್ಬೇಕಿದ್ನೆಲ್ಲ ಈಗ ಅವ್ರ ಮೇಲೆ ಗೂಬೆ ಕೂರ್ಸೋದಲ್ಲ ಅಣ್ಣ ಅದಕ್ಕೆಲ್ಲ ಯಾಕೆ ಟೆನ್ಷನ್ ಆಗ್ತೀಯ ಅಷ್ಟೊಂದು ಗೊತ್ತಾಗಲ್ಲ ಕಣೆ ನಿನ್ಗೆ ಅವೆಲ್ಲ ಅಣ್ಣ ಹೋಗ್ಲಿ ಬಿಡ್ರಿ ನೀನ್ ಸೊಸೆನೆ ಫೋನ್ ಮಾಡಿದ್ದಾಳೆ ನೋಡು ಆ ಸಿಂಧು ಹೇಗಿದ್ಯಮ್ಮ ಏನ್ ನಡೀತದೆ ಅಲ್ಲಿ ಯಾಕೆ ಯಾರು ಫೋನ್ ಮಾಡಿಲ್ವ ಅಂತ ಯೋಚನೆ ಮಾಡ್ತಾ ಇದ್ವಿ ಅಷ್ಟೆಲ್ಲ ನೀನ್ ಫೋನ್ ಮಾಡಿದೆ ನೋಡು ಪೂಜೆ ಎಲ್ಲ ಸರಿಯಾಗಿ ನಡೀತಾ ನಿಮ್ಮ ಅತ್ತೆ ಕೇಳ್ತಿದ್ದಾಳೆ ಇಲ್ಲ ಮಾವ ಪೂಜೆ ಆಗ್ಲಿಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅದಕ್ಕೂ ಮುಂಚೆನೆ ಒಂದು ಅನಾಹುತ ಆಗೋಯ್ತು ಏನು ಏನಾಯ್ತು ದೇವಸ್ಥಾನದೊಳಗೆ ಹೋಗ್ತಿದ್ವಿ ಅಷ್ಟ್ರಲ್ಲಿ ಯಾರೋ ಬಂದು ಅನ್ನಕ್ಕೆ ಶೂಟ್ ಮಾಡ್ಬಿಟ್ರು ಮಾವ ಏನು ಸಿಂಧು ಒಂದ್ ನಿಮಿಷ ಹಾಗೆ ಇರು ರೀ ಏನಾಯ್ತು ಅಲ್ಲೇ ಇವ್ರು ಯಾಕೆ ಹೊರಗಡೆ ಹೋಗಿ ಮಾತಾಡ್ತಿದಾರಲ್ಲ ಏನಾಗಿರ್ಬೋದು ಏನೂ ಇಲ್ಲ ರಾಜೀವಿ ಎಲ್ಲ ಸರಿಯಾಗಿದೆ ಸ್ವಲ್ಪ ಮಾಹಿತಿ ಬೇಕಿತ್ತಂದ್ರೆ ಫೋನಲ್ಲಿ ಕೊಟ್ಟಿದ್ದೀನಿ ಅಣ್ಣ ಒಂದ್ ಸ್ವಲ್ಪ ಬಾ ನನ್ನ ಜೊತೆ ಹೋಗ್ಬೇಕು ಯಾಕೆ ಏನಾಯ್ತು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ ಬರೋಣ ಬಾ ನಾ ಬೇಗ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಯ್ಯೋ ಏನು ಬೇಡ ನೀನ್ ಹಾಗೆ ಬಾ ಅಲ್ಲ ಅಣ್ಣ ತಮ್ಮ ಇಷ್ಟೊಂದು ಅರ್ಜೆಂಟಾಗಿ ಎಲ್ಲಿಗೆ ಹೊರಟ್ರಿ ಒಂದ್ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀವಿ ರಾಜೀವಿ ಅಣ್ಣ ಬೇಗ ಬಾ ಇದೇ ನಿದ್ದಕ್ಕಿದ್ದಾಗೆ ಹೊರಟ್ರಲ್ಲ ಸಿಂಧು ಫೋನ್ಗೂ ಇವ್ರು ಹೋಗಿರೋದಕ್ಕೂ ಸಂಬಂಧ ಇರ್ಬೋದಾ